ಮೋದಿ ಅವರು ಇದನ್ನು ಸಹನ ಮಾಡಲಿಕ್ಕೆ ಆಗ್ತಾಯಿಲ್ಲ. ಒಂದು ಎರಡನೇದು ಈಗ ಇಲೆಕ್ಷನ್ಗಳಿದ್ದಾವೆ ಉತ್ತರ ಪ್ರದೇಶ್ ಮುಂದೆ, ಆಮೇಲೆ ನಮ್ಮ ವೆಸ್ಟ್ ಬೆಂಗಾಲ್, ಇವುಗಳು ದೊಡ್ಡ ರಾಜ್ಯಗಳಿದ್ದಾವೆ. ಅಲ್ಲಿ ಗೆಲ್ಲುವ ಸಲುವಾಗಿ ಅಲ್ಲಿ ಅರ್ಧ ಭಾಗ ಹೆಣ್ಮಕ್ಳಿದ್ದಾರೆ, ಅರ್ಧ ಭಾಗ ಜನಕ್ಕೆಲ್ಲ ನಂಬಿಸೆ ಇಲ್ಲ ನಾವು ತರ್ತಾ ಇದ್ದೀವಿ ತಂದ್ರೆ ತಂದೆ ಅಂತ ಹೆಸರು ತೊಗೊಳ್ಳೋದು. ಬಿಲ್ ಪಾಸ್ ಆಗಿದ್ರೆ ಆಗದೆ ಹೋದ್ರೆ ಇಲ್ಲ ಹೆಣ್ಮಕ್ಳ ಹೆಸರು ಎಲ್ಲರೂ ಸಹಿ ಮಾಡಲಿಲ್ಲಪ್ಪ ಪರವಾಗಿ ನಿಲ್ಲಿಲ್ಲ ಅನ್ನುವಂತಹ ಒಂದು ವಾತಾವರಣ ಕ್ರಿಯೇಟ್ ಮಾಡುವಂಥದ್ದು. ಹೀಗಾಗಿ ಇವೆರಡಕ್ಕೂ ಬಗ್ಗದ ವಿರೋಧ ಪಕ್ಷಗಳು ವಿರೋಧ ಮಾಡಿ ಕೆಡವಿದು. ಈಗ ಅದನ್ನು ನೆಪವಾಗಿ ಇಟ್ಕೊಂಡ ರಾಷ್ಟ್ರವನ್ನು ಉದ್ದೇಶಿಸಿ ಭಾಷಣವನ್ನು ನಮ್ಮ ಮೋದಿ ಅವರು ಮಾಡಿದ್ದಾರೆ. ಅದ್ರಲ್ಲಿ 1 ಪಾಯಿಂಟ್ ಪ್ರೋಗ್ರಾಮ್ ಏನಪ್ಪ ಅಂತಂದ್ರೆ, ನಮ್ಮ ಮಹಿಳೆಗೆ ಅಪಮಾನ ಮಾಡಿದರು, ನಮಗೆ ಈ ಕೆಲಸ ಮಾಡಲಿಕ್ಕೆ ಬಿಡಲಿಲ್ಲ, ಇಡೀ ದೇಶದ ಮಹಿಳೆಯರಿಗೆ ಒಳ್ಳೆ ಅವಕಾಶ ಇತ್ತು, ನಾವು ಮಾಡಿದ್ದೀವಿ ಅಂತ ಹೇಳುವಂಥ ಮಾತುಗಳನ್ನ ಇವತ್ತು ನಾವು ಅವರ ದೇಶವನ್ನು ಉದ್ದೇಶಿಸಿ ಮಾತಾಡಿದ ಮಾತುಗಳನ್ನು ಕೇಳಿದಾಗ ಇವ್ರ ಉದ್ದೇಶ ಸ್ಪಷ್ಟ ಆಗ್ತದೆ. ಉದ್ದೇಶ ಏನು ಸ್ಪಷ್ಟಪ್ಪ ಅಂದ್ರೆ, ಕೇವಲ ಚುನಾವಣೆ ಗೆಲ್ಲುವುದಕ್ಕಾಗಿ ಮಹಿಳಾ ಮೀಸಲಾತಿಯನ್ನು ದೊಡ್ಡ ಇಶ್ಯೂ ಮಾಡಿದರು. ಅದೇ ಕಾಲಕ್ಕೆ ಅದನ್ನು ಒಪ್ಕೋಬೇಕಾಗಿತ್ತು, ಕೇವಲ ಅದೊಂದು ತರಬೇಕಾಗಿತ್ತು, ಅದೊಂದು ಮಾಡಬೇಕಾಗಿತ್ತು ಮಹಿಳಾ ಮೀಸಲಾತಿ ಅದನ್ನು